ಈ ಸರ್ಕಲ್ ಥಿಯರಮಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಈ ಸರ್ಕಲ್ ಥಿಯರಮಲ್ಲಿ ನಾವೇನೇನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಟ್ಯಾಂಜೆಂಟು ಮತ್ತು ರೇಡಿಯಸ್ಸು ದೇ ಆರ್ ಪರ್ಪೆಂಡಿಕ್ಯುಲರ್ ಎಟ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇದ್ದೀವಿ. ಟ್ಯಾಂಜೆಂಟು ಮತ್ತು ರೇಡಿಯಸ್ಸು ದೇ ಆರ್ ಪರ್ಪೆಂಡಿಕ್ಯುಲರ್ ಎಟ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿ ನಾವು ಸರ್ಕಲ್ ನೋಡ್ತಾ ಇರ್ಬೋದು ಫಿಗರ್. ಸೊ ಫಿಗರಲ್ಲಿ ಟ್ಯಾಂಜೆಂಟ್ ಯಾವುದು? ಟ್ಯಾಂಜೆಂಟ್ ಬಂದ್ಬಿಟ್ಟು ಯಾವುದು? ಟ್ಯಾಂಜೆಂಟ್ ಬಂದ್ಬಿಟ್ಟು ಎಕ್ಸ್ ವೈ. ರೇಡಿಯಸ್ ಯಾವುದು? ರೇಡಿಯಸ್ ಬಂದ್ಬಿಟ್ಟು ಒ ಪಿ. ಸೊ ಇಲ್ಲಿ ನಾವು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇರೋದೇನು? ವಿ ಆರ್ ಪ್ರೂವಿಂಗ್ ದಟ್ ಎಕ್ಸ್ ವೈ ಇಸ್ ಪರ್ಪೆಂಡಿಕ್ಯುಲರ್ ಟು ಒ ಪಿ ಅಂತ. ಸೊ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಸ್ಟೇಟ್ಮೆಂಟ್ ನೋಡಿ, ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್, ಟ್ಯಾಂಜೆಂಟ್ ಯಾವುದೇ ಒಂದು ಪಾಯಿಂಟಲ್ಲಿ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್, ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಟ್ಯಾಂಜೆಂಟು ಮತ್ತು ರೇಡಿಯಸ್ಸು ಎಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಫಸ್ಟ್ ವಿಲ್ ಗೋ ಟು ದ ಗಿವನ್. ನಮಗೇನು ಕೊಟ್ಟಿದ್ದಾರೆ? ವಿ ಆರ್ ಗಿವನ್ ಎ ಸರ್ಕಲ್ ವಿತ್ ಸೆಂಟರ್ ಓ ಮತ್ತು ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್ ಇಂಟರ್ಸೆಕ್ಟಿಂಗ್ ಎಟ್ ಪಾಯಿಂಟ್ ಪಿ. ಈ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ನ ಏನಂತ ಕರಿತೀವಿ? ನಾವು ಪಾಯಿಂಟ್ ಪಿ ಅಂತ ಕರಿತಾ ಇದ್ದೀವಿ. ಒಂದಷ್ಟು ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕು ನಾವಿಲ್ಲಿ. ಏನು ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ? ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಕ್ಯೂ ಆನ್ ಟ್ಯಾಂಜೆಂಟ್ ಎಕ್ಸ್ ವೈ. ಒಂದು ಪಾಯಿಂಟ್ನ ಯಾವುದೋ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡೋಣ. ಈ ಪಾಯಿಂಟ್ನ ಕನ್ಸಿಡರ್ ಮಾಡೋಣ. ಈ ಪಾಯಿಂಟ್ನ ನಾವೇನಂತ ಕರಿತೀವಿ? ಈ ಪಾಯಿಂಟ್ನ ಕ್ಯೂ ಅಂತ ಕರಿತೀವಿ. ಲೆಟ್ ಪಾಯಿಂಟ್ ಕ್ಯೂ ಬಿ ಆನ್ ಯಾವ ಟ್ಯಾಂಜೆಂಟು? ಟ್ಯಾಂಜೆಂಟ್ ಎಕ್ಸ್ ವೈ ಮೇಲೆ ಅದೊಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ, ವಿಚ್ ಈಸ್ ನಥಿಂಗ್ ಬಟ್ ಕ್ಯೂ. ಇದಾದ್ಮೇಲೆ ನಾವೇನು ಮಾಡೋಣ? ವಿ ವಿಲ್ ಜಾಯಿನ್ ಓ ಕ್ಯೂ. ಈ ಓ ಕ್ಯೂನ ಏನು ಮಾಡೋಣ ಅಂದರೆ ಜಾಯಿನ್ ಮಾಡೋಣ. ಈ ಓ ಕ್ಯೂ ಲೈನ್ ಏನಾಗ್ತಾಯಿದೆ? ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಎಟ್ ಸಮ್ ಪಾಯಿಂಟ್. ಈ ಪಾಯಿಂಟ್ನ ನಾವು ಎಮ್ ಅಂತ ಕರೆಯೋಣ. ಓ ಕ್ಯೂ ಏನಾಗ್ತಾ ಇದೆ? ಇದು ಇಂಟರ್ಸೆಕ್ಟ್ ಆಗ್ತಾ ಇದೆ. ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ? ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಪಾಯಿಂಟ್ ಎಮ್ ಅಂತ ಕರೆಯೋಣ. ಓಕೆ, ಸೊ ಇದಿಷ್ಟು ಗೊತ್ತಾಯಿತು. ನಾವೇನು ಪ್ರೂವ್ ಮಾಡೋಕ್ಕೆ ಓಡಾಡ್ತಾ ಇದ್ದೀವಿ? ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್ ಇಟ್? ಟು ಪ್ರೂವ್ ಏನು? ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತಂದರೆ ಆ್ಯಂಗಲ್ ಬಿಟ್ವೀನ್ ಒ ಪಿ ಆ್ಯಂಡ್ ಎಕ್ಸ್ ವೈ ಏನು? ಈಸ್ 90 ಡಿಗ್ರಿ. ಇಷ್ಟೇ. ನಾವೇನು ಪ್ರೂವ್ ಮಾಡೋಕ್ಕೆ ಓಡಾಡ್ತಾ ಇದ್ದೀವಿ? ಆ್ಯಂಗಲ್ ಬಿಟ್ವೀನ್ ಒ ಪಿ ಅಂದ್ರೇನು? ರೇಡಿಯಸ್. ಆಮೇಲೆ ಎಕ್ಸ್ ವೈ ಅಂದ್ರೇನು? ಟ್ಯಾಂಜೆಂಟ್. ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ ಏನು? 90 ಡಿಗ್ರಿ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಈಗ ಪ್ರೂಫ್ಗೆ ಹೋಗೋಣ. ಹೇಗೆ ಪ್ರೂವ್ ಮಾಡೋದಿದ್ದ? ಸೊ ಟು ಪ್ರೂಫ್ ಬಂದಾಗ ಏನಾಗುತ್ತೆ? ನಮಗೆ ಫಿಗರಿಂದ ಏನು ಕಾಣಿಸುತ್ತೆ? ಫ್ರಮ್ ಫಿಗರ್ ಓಕೆ ಏನು ಕಾಣಿಸ್ತಾ ಇದೆ? ಸೊ ಓ ಕ್ಯೂ ಇಸ್ ಅ ಲೈನ್ ಸೆಗ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಓ ಕ್ಯೂನ ಏನಂತ ಬರಿಬೋದು? ಓ ಕ್ಯೂನ ಓ ಎಮ್ ಪ್ಲಸ್ ಎಮ್ ಕ್ಯೂ ಅಂತ ಬರಿಬೋದು. ಓ ಕ್ಯೂನ ಏನಂತ ಬರಿಬೋದು? ಓ ಕ್ಯೂನ ಓ ಎಮ್ ಪ್ಲಸ್ ಎಮ್ ಕ್ಯೂ ಅಂತ ಬರಿಬೋದು. ಈ ಥರ ಬರೆದಾಗ ಏನಾಗುತ್ತೆ? ಸೊ ಓ ಎಮ್ಗೆ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಆ್ಯಡಿಂಗ್ ಸಮಥಿಂಗ್. ವಿ ಆರ್ ಆ್ಯಡಿಂಗ್ ಎಮ್ ಕ್ಯೂ ಟು ಓ ಎಮ್. ಸೊ ಏನಾಗುತ್ತೆ? ಓ ಕ್ಯೂ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಓ ಎಮ್. ಓ ಕ್ಯೂ ಏನಾಗಿರುತ್ತೆ? ಓ ಕ್ಯೂ ಬಂದು ಯಾವಾಗಲೂ ಓ ಎಮ್ಗಿಂತ ಗ್ರೇಟ್ ಆಗಿರುತ್ತೆ. ಸೊ ಇದೊಂದು. ಎರಡನೇದೇನು? ಫ್ರಮ್ ಫಿಗರಿಂದ ಏನು ಗೊತ್ತಾಗುತ್ತೆ? ಈ ಒ ಪಿ ಮತ್ತು ಓ ಎಮ್ ಕೂಡ ಏನಾಗ್ತಿದೆ? ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿದೆ. ಸೊ ಒ ಪಿ ಮತ್ತು ಓ ಎಮ್ನೇನು ಎರಡೂ ಕೂಡ ನಾವು ರೇಡಿಯಸ್ ಅಂತ ಕರಿಬೋದು. ಸೊ ಒ ಪಿ ಮತ್ತು ಏನಾಗುತ್ತೆ? ಓ ಎಮ್ಮು ಎರಡೂ ಕೂಡ ರೇಡಿಯಸ್ ಆಫ್ ಸರ್ಕಲ್. ಇವೆರಡು ಏನು? ರೇಡಿಯಸ್ ಆಫ್ ಸರ್ಕಲ್. ಹೌದು, ಕರೆಕ್ಟು. ಈಗ ಓ ಕ್ಯೂ ಬಂದ್ಬಿಟ್ಟು ಓ ಎಮ್ಗಿಂತ ಜಾಸ್ತಿ ಇದೆ ಅಂತಂದಮೇಲೆ ಓ ಕ್ಯೂ ಈಸ್ ಆಲ್ಸೋ ಗ್ರೇಟರ್ ದೆನ್ ಓ ಎಮ್. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಏನಾಗ್ತಿದೆ? ಓ ಕ್ಯೂ ಬಂದ್ಬಿಟ್ಟು ಓ ಎಮ್ಗಿಂತ ಜಾಸ್ತಿ ಇದೆ. ಸೊ ಓ ಕ್ಯೂ ಕೂಡ ಓ ಎಮ್ಗಿಂತ ಒ ಪಿಗಿಂತ ಜಾಸ್ತಿ ಇರುತ್ತೆ. ಯಾಕೆ? ಓ ಪಿ ಮತ್ತು ಓ ಎಮ್ ಏನು? ದೇ ಆರ್ ರೇಡಿಯಸ್ ಆಫ್ ಎ ಸರ್ಕಲ್. ಸೊ ಇಲ್ಲಿ ಏನಾಗುತ್ತೆ? ಅಲ್ಲಿಗೆ ಓ ಕ್ಯೂ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ ಒ ಪಿ. ಓ ಕ್ಯೂ ಏನಾಗ್ತಿದೆ? ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಎ ಪಿ. ಅದೊಂದು. ಇನ್ನೊಂದು ಏನಂತಂದರೆ ಓಕೆ ಇದೊಂದು ಬರುತ್ತೆ. ಇದೇ ಥರನೇ ನಾವು ಯಾವುದೇ ಪಾಯಿಂಟ್ಸ್ನ ಸಿಮಿಲರ್ಲಿ ಇಫ್ ಯು ಕನ್ಸಿಡರ್ ಎನಿ ಪಾಯಿಂಟ್ Q1, Q2, Q3 on line XY, always OP will be the shortest distance. Similarly, if we consider ಯಾವುದೇ ಪಾಯಿಂಟ್ if we consider any point
Q1 comma Q2 comma Q3 on xy. The distance between the center and the point is always greater than OP ಅಲ್ವಾ. ಸೊ ಯಾವುದೇ ಒಂದು ಪಾಯಿಂಟ್ನ ನಾವಿಲ್ಲಿ ಕನ್ಸಿಡರ್ ಮಾಡಿದ್ರೆ ಯಾವುದೇ ಪಾಯಿಂಟ್ ತಗೊಂಡು Q1 Q2 ಏನೇ ಪಾಯಿಂಟ್ ತೊಗೊಂಡ್ರು ಕೂಡ ಏನಾಗುತ್ತೆ, ಇದು ಎಲ್ಲನೂ ಕೂಡ ಒ ಪಿಗಿಂತ ದೊಡ್ಡದಾಗಿರುತ್ತೆ. ಅಂದರೆ ಏನು, ಒ ಪಿ ಇಸ್ ಆಲ್ವೇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಒ ಪಿ ಏನಾಗಿರುತ್ತೆ, ಒ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಆಮೇಲೆ ವಿ ಆಲ್ರೆಡಿ ನೋ, ನಮಗೇನು ಗೊತ್ತಿದೆ, ವಿ ನೋ ದಟ್ shortest distance from a line to a point is a perpendicular distance. You know, shortest distance from a line to a point, you know, is always perpendicular. Therefore, OP is perpendicular to XY. ಏನು ಹೇಳ್ತಾ ಇದ್ದೀವಿ, ಒ ಪಿ ಈ ಪಾಯಿಂಟಿಂದ ಯಾವುದೇ ಒಂದು ಪಾಯಿಂಟಿಂದ ಯಾವುದೇ ಒಂದು ಲೈನ್ಗೆ ನಾವು ಡಿಸ್ಟೆನ್ಸ್ ತೊಗೊಂಡ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆ, ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸ್ ವೈ ಏನಾಗಿರುತ್ತೆ, ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು 90 ಡಿಗ್ರಿ. ಸೊ ಈ ಥಿಯರಮಿಂದ ನಾವೇನು ತೊಗೊಬೇಕು ಅಂತಂದರೆ, ರೇಡಿಯಸ್ಸು ಮತ್ತು ಟ್ಯಾಂಜೆಂಟು ದೇ ಆರ್ ಪರ್ಪೆಂಡಿಕ್ಯುಲರ್, ಅವೆರಡು ಕೂಡ ಪರ್ಪೆಂಡಿಕ್ಯುಲರ್ ಅಟ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪರ್ಪೆಂಡಿಕ್ಯುಲರ್ ಅಂತ ಅಂದರೆ ಅರ್ಥ ಏನು, ವಾಟ್ ಡಸ್ ಪರ್ಪೆಂಡಿಕ್ಯುಲರ್ ಮೀನ್ ಅಂತ ಅಂದರೆ, ಪರ್ಪೆಂಡಿಕ್ಯುಲರ್ ಅಂತಂದರೆ ಇವೆರಡರ ಮಧ್ಯೆ ಇರೋ ಆ್ಯಂಗಲ್ ಏನು, 90 ಡಿಗ್ರಿ. ಇದನ್ನು ಗೊತ್ತಿರಬೇಕು. ಸೊ ಥ್ಯಾಂಕ್ ಯು.